ನಮಸ್ಕಾರ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ದೈವಯಾನಂ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ದೈವಯಾನಂ ಕಾರ್ಯಕ್ರಮದಲ್ಲಿ ನಾವು ಭದ್ರಾವತಿಯಲ್ಲಿರುವ ಒಂದು ವಿಶೇಷ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿಮಗೆ ತೋರಿಸಲಿದ್ದೇವೆ. ಇದು ಬಹಳ ಪುರಾತನ ದೇವಾಲಯ. ಇತಿಹಾಸವಂತೂ ಬಹಳ ರೋಚಕ. ಇಲ್ಲಿಗೆ ಬಂದವರು ಬಹಳ ಸಂತಸದಿಂದ ಸಮಾಧಾನದಿಂದ ಇಲ್ಲಿಂದ ಹೋಗುತ್ತಾರೆ. ಇವೆಲ್ಲದರ ಬಗ್ಗೆ ತಿಳಿಸುತ್ತೇವೆ, ಬನ್ನಿ. ಇಂದಿನತ್ತಿ ಧರ್ಮವಾಹಿನಿಯ ವಿಶೇಷ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವಾಗ ನಮ್ಮ ಮುಂದೆ ಬಂದದ್ದು ಭದ್ರಾವತಿಯಲ್ಲಿರುವ ಒಂದು ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಮಹಿಮೆಯನ್ನು ವೀಕ್ಷಕರಿಗೆ ತಿಳಿಸಲು ನಾವು ನೇರವಾಗಿ ಹೊರಟಿದ್ದು ಈ ವಿಶೇಷ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆಗೆ. ಶಿವಮೊಗ್ಗ ಜಿಲ್ಲೆ ಹೇಳಿಕೇಳಿ ಪ್ರಕೃತಿಯ ಸುಂದರ ತಾಣ. ಇವೆಲ್ಲವನ್ನು ನೋಡುತ್ತಾ ಕೊನೆಗೆ ಈ ದೇವಸ್ಥಾನವನ್ನು ತಲುಪಿದೆವು. ಇಲ್ಲಿ ನಮ್ಮನ್ನು ಸ್ವಾಗತ ಮಾಡಿದ್ದು ವಾನರರು. ಭದ್ರಾವತಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನ ಬಹಳ ವಿಶಾಲವಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ಎಲ್ಲ ವ್ಯವಸ್ಥೆಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದೆ. ಅದೇ ರೀತಿ ನಿರ್ವಹಿಸಿಕೊಂಡು ಕೂಡ ಬರುತ್ತಿದೆ. ಈ ದೇವಸ್ಥಾನದ ಒಳಗೆ ಹೋದಾಗ ಇಲ್ಲಿ ಒಂದು ಕುಟುಂಬ ರಾಮರ ಆರಾಧನೆ ಮಾಡುತ್ತಿದ್ದರು. ಕೇಳಲು ಖುಷಿ ಎನಿಸಿತು. ರಾಮ ರಾಮ ನಿನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ರಘುರಾಮ ಜಯ ರಾಮ ರಘುರಾಮ ರಾಮ. ಆದರೆ ಈ ದೇವಸ್ಥಾನಕ್ಕೆ 5 ಗಂಟೆ ಅಥವಾ ಸ್ವಲ್ಪ ಕತ್ತಲಾದರೂ ಸಹ ಬರುವುದು ಬಹಳ ಕಷ್ಟ. ಯಾಕೆ ಗೊತ್ತಾ? ನಮಸ್ತೆ, ನನ್ನ ಹೆಸರು ದಿಲೀಪ್ ಅಂತೇಳಿ. ನಾವು ಬಂಕನಕಟ್ಟೆ ಗ್ರಾಮದಲ್ಲಿ, ನಮ್ಮ ಸ್ವಂತ ಊರು ಬಂಕನಕಟ್ಟೆ ಅಂತೇಳಿ. ನಾವಿಲ್ಲಿ ಭದ್ರಾವತಿಯಲ್ಲಿ ವಾಸವಾಗಿದ್ದೇವೆ. ನಮ್ಮೂರು ಈ ಕಡೆ ಕಾಡು ದಾಟಿ ಆ ಕಡೆ ಹೋಗಬೇಕು. ನಾವು ಕೆಲಸ ಮಾಡೋ ಸ್ಥಳ ಭದ್ರಾವತಿ. ನಾವು ಸಾಕಷ್ಟು ಸರಿ ಇದೇ ದಾರಿಲಿ ಹೋಗ್ತಾ ಇದ್ದೀವಿ. ಇದು ಸಾಕಷ್ಟು ಜನ ಸಾಕಷ್ಟು ಸರಿ ಹೇಳ್ತಾರೆ. ನಾವು ಬಂದಾಗೆಲ್ಲ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹೋಗ್ತೀವಿ. ನಮಗೆ ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ. ತೊಂದರೆ ಆಗದೇ ರೀತಿ ಪ್ರಭು ಕಾಪಾಡ್ತಾ ಇದ್ದಾರೆ. ನಾವು ಈ ಕ್ಷೇತ್ರದ ಮಹಿಮೆ ಹೇಳಬೇಕು ಅಂತಂದರೆ ತುಂಬ ಅಪಾರವಾದದ್ದು. ನಾವು ಅದ್ರ ಬಗ್ಗೆ ನಾವು ಮಾತಿನಲ್ಲಿ ಬಣ್ಣೆ ಮಾಡೋಕ್ಕಾಗೋದೇ ಇಲ್ಲ. ಯಾಕಂತಂದರೆ ಅದನ್ನು ಸ್ವಂತಕ್ಕೆ ಅನುಭವಕ್ಕೆ ಬಂದಿದ್ದನ್ನು ನಾವು ವಿವರಣೆ ಕೊಡೋಕ್ಕಾಗಲ್ಲ ಅಂತಲ್ಲ, ಅದೇ ಆ ರೀತಿಯಾಗಿ. ಯಾಕಂತಂದರೆ ನಮಗೆ ನಾವು ಮಕ್ಕಳು ಎಲ್ಲ ನಾವು ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಬರ್ತೀವಿ. ಈ ಕಾಡು ದಾಟಿ ಆ ಕಡೆ ಸೇರೋ ತನಕ, ನಮ್ಮ ಊರು ಸೇರೋ ತನಕನೂ ಆ ಕಡೆಯಿಂದ ಬರ್ತಾ ಈ ಕಾಡು ದಾಟಿ ನಮ್ಮ ಕರ್ಮಕ್ಷ ಭೂಮಿಗೆ ಹೋಗೋ ತನಕ ನಮ್ಗೆ ಯಾವುದೇ ರೀತಿ ಇವತ್ತಿನವರೆಗೂ ಯಾವುದೋ ಒಂದು ತೊಂದರೆ ಆಗಿಲ್ಲ. ಆಮೇಲೆ ನಮ್ಗೆ ಏನೇ ಒಂದು ತೊಂದರೆ ಆಗಲಿ, ನಮ್ಮ ಮನಸ್ಸಿಗೆ ಒಂದು ದುಃಖ ದುಮ್ಮನ ಏನೇ ಆದರೂ ಕೂಡ ಈ ಕ್ಷೇತ್ರಕ್ಕೆ ಬರ್ತೀವಿ. ಈ ಕ್ಷೇತ್ರದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಮಯ ಕಳಿತೀವಿ. ನಮಗೆ ತುಂಬ ನೆಮ್ಮದಿ ಸಿಗುತ್ತೆ. ಏನೋ ಒಂದು ರೀತಿ ಅದನ್ನ ವ್ಯಕ್ತಪಡಿಸೋಕ್ಕಾಗದಿರ್ತಕ್ಕಂಥ ಒಂದು ನೆಮ್ಮದಿ ನಮಗೆ ದೊರಕಿದೆ. ಹೌದು ವೀಕ್ಷಕರೇ, ಈ ದೇವಸ್ಥಾನ ಇರುವುದು ಕಾಡಿನ ಮಧ್ಯದಲ್ಲಿ. ಕಾಡನ್ನು ದಾಟುವುದು ಎಲ್ಲರೂ ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುತ್ತಾರೆ. ಯಾಕೆಂದರೆ ಇಲ್ಲಿ ಆಗಾಗ ಕಾಡಿನ ಪ್ರಾಣಿಗಳು ಕಾಣಸಿಗುತ್ತವೆ. ಆದರೆ ಇಂದಿಗೂ ಯಾರಿಗೂ ಹಾನಿಯಾಗಿಲ್ಲ ಎನ್ನುತ್ತಾರೆ. ಇದಕ್ಕೆಲ್ಲ ಕಾರಣ ಇಲ್ಲೇ ನೆಲೆ ನಿಂತಿರುವ ಆಂಜನೇಯ ಸ್ವಾಮಿಯಂತೆ. ನನ್ನ ಹೆಸರು ಅಪೂರ್ವ ದಿಲೀಪ್ ಅಂತ ಹೇಳಿ. ನಾವು ಭದ್ರಾವತಿಯಿಂದ ಬಂದಿದ್ದೀವಿ. ಬರಬೇಕು ಅಂದರೆ ನಮಗೆ ತುಂಬ ಖುಷಿ. ಯಾಕಂದರೆ ನಮಗೆ ತುಂಬ ನೆಮ್ಮದಿ ಸಿಗತ್ತೆ ಇಲ್ಲಿ, ಮನಸ್ಸಿಗೆ ಸಮಾಧಾನ. ಆ ಪ್ರಭು ನೋಡಿದ್ರೆ ಸಾಕು, ನಮಗೆ ಎಷ್ಟೇ ಕಷ್ಟ ಇದ್ರೂ ಅದೆಲ್ಲ ಬಗೆಹರಿತು ಅಂತಲೇ ನಾವು ತಿಳ್ಕೊತೀವಿ. ಅಷ್ಟೇ ನಮಗೆ ಒಳ್ಳೆಯದು ಕೂಡ ಆಗಿದೆ. ನಾವು ಪ್ರತಿಯೊಂದು ನಮ್ಮ ಮಕ್ಕಳು ಚಿಕ್ಕವರಿದ್ದಾಗಿಂದನೂ ಇಲ್ಲಿಗೆ ಬಂದು ಹೋಗ್ತಾನೆ ಇದ್ದೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ, ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲರೂ ಬರ್ತಾ ಇರಿ, ತುಂಬ ಒಳ್ಳೆ ಜಾಗ. ಈ ದೇವಸ್ಥಾನದ ಬಗ್ಗೆ ಈ ಮಹಿಳೆ ಹೇಳಿರುವುದು ಸತ್ಯ. ಯಾಕಂದರೆ ಇಲ್ಲಿಗೆ ಬಂದರೆ ಒಂದು ರೀತಿಯ ಸಮಾಧಾನ, ನೆಮ್ಮದಿ ಸಿಗುತ್ತದೆ. ಇಲ್ಲಿನ ದೇವರ ಮಹಿಮೆಯಂತೂ ಅಪಾರ. ಇಲ್ಲಿಗೆ ಬರುವ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಆ ದೈವ ಆಶೀರ್ವದಿಸಿ ಕಾಪಾಡುತ್ತಿದೆ.
ಭದ್ರಾವತಿಯ ಈ ಆಂಜನೇಯ ಸ್ವಾಮಿ ಹೇಗೆ ಇಲ್ಲಿನ ಜನರನ್ನು ಕಾಪಾಡುತ್ತಿದ್ದಾರೆ ಎಂಬುದನ್ನು ಇಲ್ಲಿಗೆ ಆಗಾಗ ಭೇಟಿ ನೀಡುವ ಮಹಿಳೆಯೊಬ್ಬರು ವಿವರಿಸಿದ್ದಾರೆ ಕೇಳಿ. ಭಯವಿದ್ದರೂ ಸಹ ಈ ದೇವಸ್ಥಾನಕ್ಕೆ ಬರುವುದಂತೂ ತಪ್ಪಿಸುವುದಿಲ್ಲವಂತೆ. ತಮ್ಮನ್ನು ಆ ಭಗವಂತನೇ ಕಾಪಾಡುತ್ತಾನೆ ಎಂಬುದು ಅಚಲ ನಂಬಿಕೆ. ನನ್ನ ಹೆಸರು ನಾಗರತ್ನ ನಾಗೇಶ್ ಅಂತ. ನಾವು ಭದ್ರಾವತಿಯವರು. ನಾವು ಯಾವಾಗಲೂ ಮಗಳು ಕೊಟ್ಟಿರೋದು ಇಲ್ಲೇ ಅಜ್ಜಂಪುರದ ಹತ್ರ. ಈ ರೂಟಲ್ಲೇ ಓಡಾಡ್ತೀವಿ. ಈ ಆಂಜನೇಯ ಶಕ್ತಿ ತುಂಬ, ಕಾಡಲ್ಲಿ ತುಂಬ ಚಿರತೆ ಎಲ್ಲ ಇರುತ್ತೆ. ಆದರೂ ಭಯ ಇರುತ್ತೆ. ಕಾರಲ್ಲಿ ಹೋಗುವಾಗ ಬರುವಾಗ ಭಯ ಇರುತ್ತೆ. ಆಂಜನೇಯನ ಬೇಡ್ಕೊಂಡೇ ಬರ್ತೀವಿ. ಇಲ್ಲಿ ಬಂದು ಹೊಟ್ಟೆ ತುಂಬ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಳಿಯ ಎಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ. ನಮಗೆ ತುಂಬಾ ಕಾಪಾಡ್ತಾರೆ ಈ ಆಂಜನೇಯ. ಈ ಕಾಡಲ್ಲಿ ಹೋಗುವಾಗ ತುಂಬಾ ಭಯ, ಸ್ವಲ್ಪ ಕತ್ಲಲ್ಲಿ ಎಲ್ಲ. ಆವಾಗ ಆಂಜನೇಯ ನಮಗೆ ನಿಜವಾಗ್ಲೂ ನಮ್ಮ ಹಿಂದೆ ಇದ್ದಾರೇನೋ ಅನ್ನೋ ಭಾವನೆ ಬರುತ್ತೆ. ಹಂಗಾಗಿ ನಾವು ಯಾವಾಗಲೂ ಈ ರೂಟಲ್ಲಿ ಬರುವಾಗ ಹೋಗುವಾಗ ಬಂದೇ ಹೋಗ್ತೀವಿ. ಹಾಗಾದರೆ ಯಾವುದು ಈ ವಿಸ್ಮಯಕಾರಿ ಮಹಿಮಾನ್ವಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಗೊತ್ತಾ? ಇದೇ ನೋಡಿ ಭದ್ರಾವತಿಯ ಗಂಗೂರಿನಲ್ಲಿರುವ ಉದ್ದಾಮ ಕ್ಷೇತ್ರ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಇವುಗಳನ್ನು ಮುಂದೆ ತಿಳಿಯೋಣ. ಅದಕ್ಕೂ ಮೊದಲು ಇಲ್ಲಿಗೆ ಬರುವ ಭಕ್ತರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಒಂದು 10-15 ವರ್ಷದಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಖುಷಿ ಆಗುತ್ತೆ. ಇಲ್ಲಿ ಬಂದರೆ ಒಂದು ದಿವಸ ಟೈಮ್ ಪಾಸ್ ಮಾಡೋಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿದೆ ವಾತಾವರಣ. ಮತ್ತು ರಸ್ತೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲದೂ ಚೆನ್ನಾಗಿದೆ. ನನ್ನ ಹೆಸರು ರಘು. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ದೇವಸ್ಥಾನ ಇದು ಉದ್ದಾಂಜನೇಯ ದೇವಸ್ಥಾನ ಇತ್ತೀಚೆಗೆ ಕೇಳ್ಪಟ್ಟೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಂದೇ ಕಲ್ಲಲ್ಲಿ ದೊಡ್ಡದಾಗಿ ಆಂಜನೇಯ ಮೂರ್ತಿನ ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಒಂದು ದಿವಸದ ಟ್ರಿಪ್ಪಿಗೆ ತುಂಬ ಪ್ರವಾಸಿಗರಿಗೆ ಅನುಕೂಲವಾಗುತ್ತೆ. ಪ್ರಸಾದನೂ ಇರುತ್ತೆ ಇಲ್ಲಿ. ಹಾಗಾಗಿ ಎಲ್ಲ ಬಂದು ಹೋಗೋರಿಗೆ ಅನುಕೂಲ ಆಗುತ್ತೆ. ಒಂಥರ ಪ್ರಶಾಂತ ವಾತಾವರಣ ಇದೆ. ಜನಜಂಗಳಿದು ಇದಿಲ್ಲ, ಪೀಸ್ಫುಲ್ ಆಗಿದೆ. ಉದ್ದಾಂಜನೇಯ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇದನ್ನು ವ್ಯಾಸರು ತಮ್ಮ ಕೈಯಿಂದಲೇ ಬಿಡಿಸಿದ ಆಕೃತಿಯಲ್ಲಿ ನಿರ್ಮಾಣವಾಗಿದೆಯಂತೆ. ಸ್ವಾತಿ ಅಂತ, ಶಿವಮೊಗ್ಗದಿಂದ ಬಂದಿರೋದು. ಇದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ಇದು 420 ವರ್ಷದ ಹಿಂದೆ ಹಳೇದಂತೆ. ಅದು ಶಿಲ್ಪ ಒಳಗಡೆ ಕಲ್ಲಲ್ಲಿ ಕೆತ್ತಿದಾರಲ್ಲ, ಅದು ವ್ಯಾಸರಾಯರ ಕಾಲದಲ್ಲಿ ಕೆತ್ತಿದ್ದು ಅಂತ ಒಳಗಡೆ ಹೇಳಿದ್ರು. ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದಾಗ ಪೀಸ್ಫುಲ್ ಅನ್ನಿಸ್ತು, ಖುಷಿ ಆಯಿತು. ನಿಸರ್ಗ, ಶಿವಮೊಗ್ಗದಿಂದ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆ ಕಾಲದ್ದು. ಬಂದವರು ಹೋಗೋರಿಗೆಲ್ಲ ಹೆಲ್ಪ್ ಆಗಿದೆ. ಹೌದು ವೀಕ್ಷಕರೇ, ಉದ್ದಾಮ ಕ್ಷೇತ್ರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ನಿಜಕ್ಕೂ ಅದ್ಭುತವಾಗಿದೆ. ಬಹಳಷ್ಟು ವಿಶಾಲವಾಗಿರುವ ಈ ದೇವಸ್ಥಾನ ಪ್ರವಾಸಿ ತಾಣವೂ ಆಗಿದೆ. ಕಾಡಿನ ಮಧ್ಯೆ ಇದ್ದರೂ ಸಹ ಪ್ರತಿದಿನ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ತಮ್ಮ ಕೋರಿಕೆಗಳನ್ನು ಆಂಜನೇಯ ಮುಂದಿಟ್ಟು ನೆರವೇರಿಸುವಂತೆ ಭಕ್ತಿಯಿಂದ ಕೇಳಿಕೊಳ್ಳುತ್ತಾರೆ. ಆಂಜನೇಯ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾರೆ. ಈಗ ಈ ದೇವಸ್ಥಾನದ ಅತಿ ನಿಗೂಢವಾದ ರಹಸ್ಯ ಮತ್ತು ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ. ಈ ಬಗ್ಗೆ ಇಲ್ಲಿ ಹಲವಾರು ವರ್ಷಗಳಿಂದ ದೇವಸ್ಥಾನದ ಕಾರ್ಯಗಳನ್ನು ಮಾಡುತ್ತಿರುವ ಈ ವ್ಯಕ್ತಿ ತಿಳಿಸುತ್ತಾರೆ ಕೇಳಿ. ರಾಮಚಂದ್ರ, ಉದ್ದಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಏನು ಈಗ ಸ್ವಾಮಿ ಆಂಜನೇಯ ಸ್ವಾಮಿ ಇದ್ದಾನೆ, ಅದು ಮೊದಲು ಈ ಶಿಲೆಯಾಗಿ ಇಲ್ಲೇ ಇತ್ತು, ಕಾಡಲ್ಲಿದ್ದಿದ್ದು. ಇದಕ್ಕೆ ದೇವಸ್ಥಾನ ಈ ಥರದ್ದು ಏನೂ ಇರಲಿಲ್ಲ. ಇಲ್ಲಿಗೆ ಬರಬೇಕಾದ್ರೆ ಇದು ಕಾಲ್ದಾರಿ ಥರನೇ, ದಾರಿನೂ ಸಹ ಕಾಲ್ದಾರಿ ಥರ ಇದ್ದಿದ್ದು. ಸುಮಾರು 1000 ವರ್ಷ ಇತಿಹಾಸ ಇರುವಂಥ ಈ ವಿಗ್ರಹ ಇದು ಕಾಡಲ್ಲೇ ಇತ್ತು. ಭಕ್ತರು ಕಾಲ್ದಾರಿಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಹೆಸರು ಮೊದಲಿದ್ದಿದ್ದು ಉದ್ದನಮಪ್ಪ ಅಂತ ಕರಿತಾ ಇದ್ದರು. ಕಾಲ್ದಾರಿಯಲ್ಲಿ ಓಡ್ತಾ ಅವರೇ ಬರೋದು, ನಮಸ್ಕಾರ ಮಾಡೋದು. ಕಾಡು ಇಲ್ಲೆಲ್ಲ ಕಾಡೇ ಇದ್ದಿದ್ದು. ಕಾಡೊಳಗೆ ಸಂಧಿಯಲ್ಲಿ ಬಂದು ಜಾಗ ಎಲ್ಲ ಹಿಂಗಿಲ್ಲ ಇರಲಿಲ್ಲ. ಕೆಳಗಡೆ ಬರೋದು, ಆ ವಿಗ್ರಹಕ್ಕೆ ನಮಸ್ಕಾರ ಮಾಡೋದು, ಒಂದೇನಾರು ಅವ್ರು ತಂದಿದ್ದು ಹಣ್ಣು ಕಾಯಿ ಏನಾರು ಇದ್ದರೆ ಅದನ್ನು ಮಾಡ್ಕೊಳೋದು, ಹೋಗೋದು. ಇವತ್ತಿನ ರೀತಿಯಲ್ಲಿ ಏನೂ ಇಲ್ಲದ ಈ ದೇವಸ್ಥಾನದ ಬಗ್ಗೆ ಕೆಲವು ವಿಚಾರಗಳು ತಿಳಿದಾಗ ರೋಮಾಂಚನವಾಗುತ್ತದೆ. ಇದು 1000 ವರ್ಷಗಳ ಹಳೆಯ ವಿಗ್ರಹ. ಇದು ವ್ಯಾಸರಾಜರು ಓಡಾಡಿರುವಂತಹ ಪುಣ್ಯ ಭೂಮಿ. ಇದರ ಬಗ್ಗೆಯೂ ಹೇಳುತ್ತಾರೆ ಕೇಳಿ. ಈ ಸುಮಾರು 1000 ವರ್ಷದ ಹಿಂದೆಯೇ ಭದ್ರಾವತಿವರೆಗೂ
ಯಾವುದೇ ಥರದ ಹಳ್ಳಿಗಳಿಲ್ಲ. ಭದ್ರಾವತಿ ನಾವೀಗೇನು ಬಂದ್ವಿ 20 ಕಿಲೋಮೀಟ್ರು, ಅಲ್ಲಿ ತನಕ ಒಂದೇ ಒಂದು ಹಳ್ಳಿಗಳಿಲ್ಲ. ವ್ಯಾಸರು ಪ್ರವಾಸ ಮಾಡಿದಂಥ ಸ್ಥಳ ಇದು. ವ್ಯಾಸಮುನಿಗಳು ಆಂಜನೇಯ ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ವ್ಯಾಸಮುನಿಗಳು ಇಲ್ಲಿ ಏನು ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಗ್ರಹನ, ಅಂದರೆ ಬಂಡೆ ಹಾಗೇ ಇತ್ತು, ಆ ಬಂಡೆಗೆ ಬರೆದ್ರೆ ಸಾಕಂತೆ ಅವರು ಆ ವಿಗ್ರಹ ಆಗಿ ರೂಪುಗೊಳ್ಳದಂತೆ. ಹಾಗಾಗಿ ಅಂಥ ಶಕ್ತಿ ಉಳ್ಳಂಥ ವ್ಯಾಸಮುನಿಗಳು ಇದನ್ನು ಕೆತ್ತಿರೋ ಅಂಥ ಜಾಗ ಇದು. ಇಲ್ಲಿ ಉದ್ದ ಹನುಮಪ್ಪ ಅಷ್ಟೇ ಅಲ್ಲ, ಇದೇ ಕಾಡಿನಲ್ಲಿ ಇದ್ದಾರಂತೆ ಗಿಡ್ಡ ಹನುಮಪ್ಪ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ಉದ್ದ ಹನುಮಪ್ಪನ ದೇವಸ್ಥಾನ ನಡೆದು ಬಂದ ಹಾದಿಯೂ ಅಷ್ಟು ಸುಲಭವಾಗಿರಲಿಲ್ಲ. ಇದೇ ದೇವಸ್ಥಾನ ಇಂದು ಇಷ್ಟು ಅಭಿವೃದ್ಧಿ ಹೊಂದಿದ್ದು ಸಾವಿರಾರು ಭಕ್ತರು ಬರುವಂತಾಗಿದೆ. ಬಂದವರಿಗೆ ಸಕಲ ವ್ಯವಸ್ಥೆಗಳು ಇವೆ. ಬೆಳಗ್ಗಿನಿಂದ ರಾತ್ರಿ 9 ಗಂಟೆಯವರೆಗೂ ಅನ್ನದಾಸೋಹ ನಡೆಯುತ್ತದೆ. ಇದನ್ನು ಯಾವೊಂದು ದಿನವೂ ತಪ್ಪಿಸದೆ ನಡೆಸಿಕೊಂಡು ಬಂದಿದ್ದಾರೆ. ವ್ಯಾಸಮುನಿಗಳಿಂದ ಪ್ರತಿಷ್ಠಾಪನೆಗೊಂಡ ಈ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನ ಇಂದು ವ್ಯಾಪಕ ಪ್ರಚಾರ ಪಡೆದುಕೊಂಡಿದೆ. ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆದು ಹೋಗುತ್ತಾರಂತೆ. ಹನುಮ ಜಯಂತಿ ದಿನದಂದು ಇಲ್ಲಿ ಕಾಲಿಡಲು ಸಹ ಜಾಗ ಇರುವುದಿಲ್ಲವಂತೆ. ಅಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನೀವು ಒಮ್ಮೆ ಭೇಟಿ ನೀಡಿ ಉದ್ದಾಂಜನೇಯನ ಕೃಪೆಗೆ ಪಾತ್ರರಾಗಿ. ಇದೇ ರೀತಿ ನಿಮ್ಮ ಊರು ಗ್ರಾಮದಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.